ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಮದುವೆಗೂ ಮುನ್ನ ಇದು ನಿಮಗೆ ತಿಳಿದಿರಲಿ ವಿಶೇಷ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಇತ್ತೀಚಿನ ಜನರೇಷನ್ ನಲ್ಲಿ ಹೆಚ್ಚಾಗಿ ಡೈವರ್ಸ್ಗಳಾಗ್ತಾ ಇದೆ. ಅದು ಸಣ್ಣ ಪುಟ್ಟ ವಿಚಾರಗಳಿಗೆ ಡೈವರ್ಸ್ ಆಗ್ತಾ ಇರೋದು ನಿಜಕ್ಕೂ ದುರಂತ. ಮತ್ತೆ ಕೌನ್ಸಿಲಿಂಗ್ ನ ಯಾರು ಕೂಡ ಅಟೆಂಡ್ ಮಾಡ್ತಾ ಇಲ್ಲ. ಏನ್ ಸಮಸ್ಯೆಗಳಾಗಿದೆ ಅದನ್ನ ಪರಿಹರಿಸಿಕೊಳ್ಳುವಷ್ಟು ತಾಳ್ಮೆ ಕೂಡ ಈಗಿನ ಕಾಲದಲ್ಲಿ ಗಂಡ ಹೆಂಡತಿಗೆ ಇಲ್ಲದೆ ಇರೋ ಹಾಗಿದೆ. ಸೊ ಹಾಗಾಗಿ ಮದುವೆಗಿಂತ ಮುಂಚೆ ನಾವು ಕೌನ್ಸಿಲಿಂಗ್ ತಗೊಳ್ಳುವಂತಹ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದ್ಬಿಟ್ಟಿದೀವಿ. ಹೇಗೆ ನಮ್ಮ ದಾಂಪತ್ಯ ಜೀವನವನ್ನ ನಾವು ಸರಿದೂಗಿಸ್ಕೊಂಡು ಹೋಗೋದು, ಅದ್ರಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಹೇಗೆ ಅದನ್ನ ಹ್ಯಾಂಡಲ್ ಮಾಡಬೇಕು ಅಂತ ಮದುವೆಗಿಂತ ಮುಂಚೆಯೇ ನಾವು ಪ್ರಿಪೇರ್ ಆಗಬೇಕಾಗಿರುವಂತ ಅವಶ್ಯಕತೆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವಕೀಲರ ಒಂದು ಗೈಡೆನ್ಸ್ ಬೇಕಾಗತ್ತೆ, ಮತ್ತೆ ಕೌನ್ಸಿಲರ್ನ ಗೈಡೆನ್ಸ್ ಬೇಕಾಗತ್ತೆ, ಸೈಕಾಲಜಿಸ್ಟ್ಗಳ ಗೈಡೆನ್ಸ್ ಬೇಕಾಗತ್ತೆ. ಇದೆಲ್ಲವನ್ನ ತಗೊಂಡು ನಾವು ಮದುವೆಗೆ ರೆಡಿ ಆದ್ರೆ ಬಹುಶಃ ನಮ್ಮ ದಾಂಪತ್ಯ ಜೀವನ ಸುದೀರ್ಘವಾಗಿ ಸಂತೋಷದಾಯಕವಾಗಿ ಇರುತ್ತೆ ಅನ್ನುವಂಥದ್ದು ಒಂದು ಆಶಯ, ಎಲ್ಲರ ಆಶಯ, ಸಮಾಜದ ಆಶಯ ಕೂಡ ಹೌದು. ಸೊ ಹಾಗಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅವೇರ್ನೆಸ್ ಮೂಡಿಸುವಂತಹ ಪ್ರಯತ್ನ, ಆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂತಹ ಮಂಜುಳಾ ಮುನವಳ್ಳಿ ಅವರಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಮ್ಯಾಮ್, ನೀವು ವಕೀಲರಾಗಿ ಸಾಕಷ್ಟು ಡೈವರ್ಸ್ ಕೇಸಸ್ಗಳನ್ನ ಹ್ಯಾಂಡಲ್ ಮಾಡ್ತೀರಾ. ಫಸ್ಟ್ ನಮ್ಗೆ ಹೇಳಿ, ನಿಮ್ಮ ಹತ್ರ ಬಂದಿರುವಂತಹ ಡೈವರ್ಸ್ ಕೇಸಸ್ಗಳಲ್ಲಿ ಕಂಡು ಬಂದಿರುವಂತಹ ರೀಸನ್ಗಳೇನು? ಮೇಡಮ್, ಮುಖ್ಯವಾಗಿ ವಿಚ್ಛೇದನಕ್ಕೆ, ಡಿವೋರ್ಸ್ಗೆ ಕಾರಣಗಳೇನಂತಂದ್ರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದು ಮುಖ್ಯವಾದ ಕಾರಣ ಆಗುತ್ತೆ. ಅದೇ ರೀತಿಯಾಗಿ ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಸುಮಾರು ನನ್ನ ಹತ್ರ ಬಂದಿರತಕ್ಕಂಥ ಕ್ಲೈಂಟ್ಸ್ಗಳಲ್ಲಿ ಅಡಲ್ಟ್ರಿ ಗ್ರೌಂಡ್ ಮೇಲೆ ಜಾಸ್ತಿ ಡಿವೋರ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅಂತ ನಗರಗಳಲ್ಲಿ ಬರ್ತಾ ಇದೆ. ಅದು ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಅಂತ ಹೇಳ್ಬೋದು. ಅದನ್ನ ನಾವು ಇನ್ನೊಂದು ವರ್ಷನ್ ನೋಡೋದಾದ್ರೆ ಅತ್ತೆ ಮಾವನ ಇಂಟರ್ಫಿಯರೆನ್ಸ್ ಆಗಿರ್ಬೋದು, ನಾದ್ನಿ ಇಂಟರ್ಫಿಯರೆನ್ಸ್ ಆಗಿರ್ಬೋದು, ಇಲ್ಲ ಯಾರೋ ಆತ್ಮೀಯ ಸ್ನೇಹಿತರ ಇಂಟರ್ಫಿಯರೆನ್ಸ್ ಆಗಿರ್ಬೋದು, ಇಲ್ಲ ಕುಟುಂಬಸ್ಥರ ಇಂಟರ್ಫಿಯರೆನ್ಸ್ ಆಗಿರ್ಬೋದು. ಈ ತರ ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಮಧ್ಯಪ್ರವೇಶ ಯಾವತ್ತು ಕುಟುಂಬದಲ್ಲಿ ಆಗತ್ತಲ್ಲ, ಅಂತ ದಾಂಪತ್ಯಗಳಲ್ಲಿ ಬೀರುವಂತದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಅದೇ ರೀತಿಯಾಗಿ ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಒಬ್ಬರಿಗೆ ಒಬ್ಬರ ಮೇಲೆ ತುಂಬಾ ನಿರೀಕ್ಷೆಗಳಿರುತ್ತೆ. ಯಾವ ತರ ಅಂತ ಹೇಳಿದ್ರೆ ಅದು ಅವರ ವೈಯಕ್ತಿಕ ವಿಚಾರನೂ ಆಗಿರ್ಬಹುದು, ಜೊತೆಗೆ ಪಬ್ಲಿಕ್ ಅಲ್ಲಿ ತಮ್ಮನ್ನ ಡೆಮಾನ್ಸ್ಟ್ರೇಟ್ ಮಾಡ್ಕೊಳ್ಳೋದಾಗಿರ್ಬಹುದು. ಸೊ ಅವಳು ನನಗೆ ತಕ್ಕವಳ, ಅವನು ನನಗೆ ತಕ್ಕವನ ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡೋದ್ರಲ್ಲಿ ತಮ್ಮ ದಾಂಪತ್ಯವನ್ನ ಸೋಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಮೇಡಮ್. ಅದೇ ರೀತಿ ಮಕ್ಕಳು ಮಾಡ್ಕೊಳ್ಳೋ ವಿಚಾರದಲ್ಲಿಯೂ ಕೂಡ ಡಿಫರೆನ್ಸಸ್ ಒಪಿನಿಯನ್ ಬರೋದ್ರಿಂದ ಡಿವೋರ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿರ್ಬೋದು. ಇನ್ನೊಂದು ಮುಖ್ಯವಾದ ಕಾರಣ ಏನಂದ್ರೆ ಆರ್ಥಿಕವಾಗಿ ಅವರಿಬ್ಬರು ಸ್ಟೇಬಲ್ ಇಲ್ಲದೆ ಇರೋದು ಅಂತ ಹೇಳ್ಬೋದು. ಬಿಕಾಸ್ ಹಳ್ಳಿಗಳಲ್ಲಾಗಿದ್ರೆ ಒಂದ್ ವಾರ ದುಡಿದ್ರೆ ಒಂದ್ ತಿಂಗಳು ಊಟ ಮಾಡ್ಬೋದು, ಇಲ್ಲ ಒಂದ್ ತಿಂಗಳು ದುಡಿದ್ರೆ ಒಂದು 2-3 ತಿಂಗಳು ಹೆಂಗೋ ಜೀವನ ಸಾಗಿಸ್ಬೋದು. ಬೆಂಗಳೂರಂತ ಮಹಾನಗರದಲ್ಲಿ ಒಬ್ರು ದುಡಿತಾ ಇದ್ದು ಇನ್ನೊಬ್ಬರ ಮನೆಯಲ್ಲಿದ್ರು ಕೂಡ ಅದ್ರದ್ದು ಕಂಪ್ಲೀಟ್ ಬರ್ಡನ್ ಇನ್ನೊಬ್ಬರ ಸ್ಪೌಸ್ ಮೇಲೆ ಹೋಗುತ್ತೆ. ಒಂದು ಎರಡನೇದು, ಇಲ್ಲ ಇಬ್ರು ದುಡಿತಾ ಇದ್ರು ಅಂತ ಹೇಳಿದ್ರೆ ಒಬ್ಬರದ ಮೇಲೆ ಒಬ್ರು ಡಾಮಿನೇಷನ್ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಆರ್ಥಿಕ ಸಾಬಲ್ಯತೆ ಅನ್ನೋದೇನಿದೆಯಲ್ಲ, ಇಬ್ಬರ ಮಧ್ಯೆ ಎಷ್ಟಾಗಿರುತ್ತೆ ಅಷ್ಟು ಕುಟುಂಬಗಳು ಚೆನ್ನಾಗಿರ್ತವೆ. ಇವೆಲ್ಲ ಕಾರಣಗಳು ಡಿವೋರ್ಸ್ಗೆ ಮುಖ್ಯ ಅಂತ ಹೇಳ್ಬೋದು. ಓಕೆ, ಹಾಗಿದ್ರೆ ಮದುವೆಗೆ ಟ್ರೈನಿಂಗ್ ಇಲ್ಲದೆ ಡೈವೋರ್ಸ್ಗೆ ಕೋರ್ಟ್ಗಳು ತುಂಬ ಹೋಗ್ತಿದೆ ಅಂತ ಅನ್ಸುತ್ತಾ? ತುಂಬಾ ರೆಲೆವೆಂಟ್ ಪ್ರಶ್ನೆ ಅಂತ ಹೇಳ್ಬೋದು ಮೇಡಮ್. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಒಂದು ಹುಡುಗ ಹುಡುಗಿನ ಮ್ಯಾಚಪ್ ಮಾಡಬೇಕು ಅಂತಂದ್ರೆ ಎರಡು ಕುಟುಂಬಗಳು ಅವರೆಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ನು, ಇಲ್ಲ ಆ ಕುಟುಂಬಗಳ ಪರಿಸ್ಥಿತಿಗಳು ಹೇಗಿದೆ, ಹುಡುಗ ಹೇಗಿದ್ದಾನೆ, ಹುಡುಗನ ದುಡಿಮೆ ಹೇಗಿದೆ, ಹುಡುಗನ ಆಸ್ತಿ ಹೇಗಿದೆ, ಅವನ ನೆಕ್ಸ್ಟ್ ಸಮಾಜದಲ್ಲಿ ಅವನ ವ್ಯಕ್ತಿತ್ವ ಹೇಗಿದೆ, ಇದನ್ನೆಲ್ಲ ನೋಡ್ಬಿಟ್ಟು ಎರಡು ಮ್ಯಾಚಪ್ನ ಮಾಡ್ತಿದ್ರು ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ಈ ಎಲ್ಲ .comಗಳನ್ನ ನೋಡ್ತಿದೀವಲ್ಲ, ಎಕ್ಸಾಂಪಲ್ ಆಗಿ shaadi.com, ಭಾರತ್ ಮ್ಯಾಟ್ರಿಮೋನಿಯಲ್ ಸೈಟ್ಗಳಿಂದ ಮ್ಯಾಚಪ್ಗಳಾಗ್ತಿದೆಯಲ್ಲ, ಇಂಥವು ತುಂಬಾ ಡಿವೋರ್ಸ್ಗಳ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಇಲ್ಲಿ ತಮ್ಮ ಬಗ್ಗೆ ತಾವೇ ಡಿಸ್ಕ್ರಿಪ್ಷನ್ ಮಾಡ್ಕೊಂಡಿರ್ತಾರೆ. ನಾನು ಹಾಗೆ ಮಾಡ್ತೀನಿ, ನನ್ನ ಕೆಲಸ ಅದು, ನನ್ನ ಸಂಬಳ ಇದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಷ್ಟಿದ್ದಾರೆ, ಆಮೇಲೆ ನಂದಿಷ್ಟ ಆಸ್ತಿ ಇದೆ, ನಾನು ಇದಕ್ಕೆಲ್ಲ ಕೆಪಬಲ್ ಇದ್ದೀನಿ, ಎಲ್ಲವನ್ನೂ ಹೇಳಿರ್ತಾರೆ. ಇದರಲ್ಲಿ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅಂತ ಯಾರು ರಿಕ್ವೆಸ್ಟ್ ಮಾಡ್ತಿರ್ತಾರಲ್ಲ ಪ್ರೊಫೈಲ್ನ, ಅವರು ವೆರಿಫಿಕೇಶನ್ ಮಾಡೋಕ್ ಹೋಗೋದೇನೆ ಇಲ್ಲ. ಸೊ ಹಾಗಾಗಿ ಮೆಜಾರಿಟಿ ಈಗ ಬೆಂಗಳೂರು ನಗರದಲ್ಲಿ ಡಿವೋರ್ಸ್ಗಳು ಬರ್ತಿರೋದೇ ನನ್ನ ಹತ್ರ ಸ್ಪೆಷಲ್ ಈ ಮ್ಯಾಟ್ರಿಮೋನಿಯಲ್ ಸೈಟ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಿದ್ರೆ ಈಗ ಲವ್ ಮ್ಯಾರೇಜ್ ಆಗಿರ್ಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿರ್ಲಿ, ಕಂಪ್ಯಾಟಬಿಲಿಟಿ ಚೆಕ್ ಯಾಕೆ ಆಗ್ತಾ ಇಲ್ಲ ಅನ್ನೋದು?
ಕಂಪ್ಯಾಟಬಿಲಿಟಿ ಚೆಕ್ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಮೇಡಮ್, ಈಗ ನಾವು ಜನರೇಷನ್ ಟು ಜನರೇಷನ್ ನೋಡಿದ್ರೆ ಇತ್ತೀಚಿನ 10 ವರ್ಷಗಳಲ್ಲಿ ಹೆಣ್ಮಕ್ಳು ಓದ್ತಾ ಇದ್ದಾರೆ, ಎಜುಕೇಶನ್ ತಗೊಳ್ತಾ ಇದ್ದಾರೆ, ನೌಕರಿ ಸೇರ್ತಾ ಇದ್ದಾರೆ, ಕೆಲ್ಸಕ್ಕೆ ಸೇರ್ತಾ ಇದ್ದಾರೆ, ತಮ್ಮ ಕ್ಷೇತ್ರದಲ್ಲಿ ನೈಪುಣ್ಯತೆಯನ್ನು ಪಡಿತಾ ಇದ್ದಾರೆ. ಕಂಪ್ಯಾಟಬಿಲಿಟಿ ಚೆಕ್ ಅನ್ನೋದು ಎಲ್ಲ ಆಗ್ಬೇಕು ಅಂದ್ರೆ ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ ಆಗ್ಬೇಕು. ಹಿರಿಯರು ನೋಡಿರ್ತಕ್ಕಂಥ ಮದುವೆಯಲ್ಲೂ ಕೂಡ ಇಬ್ಬರನ್ನು ಅರ್ಥ ಮಾಡ್ಕೊಳಕ್ ಬಿಡೋದಿಲ್ಲ. ಹೆಣ್ಣು ನೋಡಿದ್ರು ಗಂಡು ನೋಡಿದ್ರು ಮದುವೆ ಮಾಡ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಕಂಪ್ಯಾಟಬಿಲಿಟಿ ಚೆಕ್ ಇಬ್ಬರ ಮಧ್ಯೆ ಆಗ್ಬೇಕು ಅಂತ ಹೇಳಿದ್ರೆ ಇಬ್ರು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಪ್ರತಿ ಮದುವೆಗಳು ಹೇಗಾಗ್ತಾ ಇದೆ ಅಂದ್ರೆ ಮೇಡಮ್, 2 ಕುಂಡಲಿಗಳ ಮದುವೆ, 2 ಜಾತಕಗಳ ಮದುವೆ, ಇಲ್ಲ 2 ಬರ್ತ್ ಡೇಟ್ಗಳ ಮದುವೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾವುದೇ ಹುಡುಗನ ಮನೆಯಲ್ಲಾಗಿ ಹುಡುಗಿ ಮನೆಯಲ್ಲಾಗಿ ಒಂದು ಸ್ಪೋಸ್ನ ಅವ್ರ ಸಂಗಾತಿಯನ್ನ ಫೈನಲ್ ಮಾಡಿದ್ರು ಅಂದ್ರೆ ಫಸ್ಟ್ ಚೆಕ್ ಮಾಡೋದೇ ಅವ್ರದ್ದು ಭವಿಷ್ಯ, ಫೈನಾನ್ಷಿಯಲ್ ಸ್ಟೇಟಸ್ ಹೆಂಗಿದೆ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಇಲ್ಲ, ಕುಂಡಲಿಯನ್ನ ಚೆಕ್ ಮಾಡ್ತಾರೆ. ಇವರ ಜನ್ಮ ದಿನಾಂಕ ಅವ್ರ ಜನ್ಮ ದಿನಾಂಕ ಟ್ಯಾಲಿ ಆಗತ್ತಾ ಇಲ್ಲ, ಭವಿಷ್ಯನ ಅವರು ರೂಪಿಸ್ಕೊಳ್ಳೋದಿಲ್ಲ, ಭವಿಷ್ಯವನ್ನ ಕೇಳ್ಬಿಟ್ಟು ಜೀವನ ರೂಪಿಸ್ಕೊಳ್ಳಕ್ ಹೋಗ್ತಾರೆ. ಹಂಗಾಗಿ ಯಾವತ್ತೂ ಕೂಡ ಕುಂಡಲಿಗಳ ನೋಡ್ಬಿಟ್ಟು ಮದ್ವೆ ಮಾಡ್ಕೊಂಡಿರೋ ಸುಮಾರು ಮದ್ವೆಗಳಲ್ಲಿ ಡಿವೋರ್ಸ್ ಬಂದಿರೋದು ಜಾಸ್ತಿ ಅಂತ. ಅಂದ್ರೆ ಕಂಪ್ಯಾಟಬಿಲಿಟಿ ನೋಡ್ತಾ ಇಲ್ಲ, ಜಾತಕ ನೋಡಿ ಮದ್ವೆ ಮಾಡ್ತಿದ್ದಾರೆ. ಸೊ ಅದು ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಓಕೆ, ಕಂಪ್ಯಾಟಬಿಲಿಟಿ ಯಾಕೆ ನೋಡ್ಬೇಕು ಅಂತೀರಾ? ಈಗ ಆಲ್ರೆಡಿ 20 ರಿಂದ 25 ವರ್ಷ ತವ್ರ ಮನೇಲಿ ಇರ್ತಾರೆ ಹೆಣ್ಮಕ್ಳು, ಗಂಡ್ಮಕ್ಳು ಅವ್ರವ್ರ ಒಂದು ಏನು ಓನ್ ಸ್ಪೇಸ್ ಅಲ್ಲಿ ಇರ್ತಾರೆ. ಒಂದ್ ಹೆಣ್ಮಕ್ಳು 25 ವರ್ಷ ಆದ್ಮೇಲೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾ ಇದ್ದಾಳಂದ್ರೆ ಅವ್ರಿಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತಂದ್ರೆ ಆ ಸಂಸಾರ ಸಕ್ಸಸ್ ಆಗೋದಿಲ್ಲ. ಒಂದು ಸಂಸಾರ ಸಕ್ಸಸ್ ಆಗ್ಬೇಕು ಅಂದ್ರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಅನ್ನೋದು ತುಂಬಾ ಮುಖ್ಯ. ಆ ಹೊಂದಾಣಿಕೆ ಆಗ್ಬೇಕಾಗಿರೋದು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ. ಏನು ಇಬ್ರು ತಮ್ಮ ಉದ್ಯೋಗವನ್ನ ನೋಡ್ಕೊಳ್ತಾರೆ, ತಮ್ಮ ಆರ್ಥಿಕ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನ ಡಿಸ್ಕ್ಲೋಸ್ ಮಾಡ್ತಾರೆ, ಅವರ ಕುಟುಂಬದ ಮನೋಸ್ಥಿತಿಯನ್ನ ಹುಡುಗನ ಕಡೆ ಹುಡುಗ ಡಿಸ್ಕ್ಲೋಸ್ ಮಾಡಿದ್ರೆ ಹುಡುಗಿ ಮನೆಯ ಕುಟುಂಬದ ಪರಿಸ್ಥಿತಿಯನ್ನ ಅವಳು ಡಿಸ್ಕ್ಲೋಸ್ ಮಾಡ್ತಾಳೆ. ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ ಅದೆರಡು ಮ್ಯಾಚ್ ಆಯ್ತಂದ್ರೆ ಇನ್ಕಂಪಬಿಲಿಟಿ ಪ್ರಶ್ನೆನೇ ಬರೋದಿಲ್ಲ. ಓಕೆ, ಸೊ ಅಂದ್ರೆ ಈಗ ಮದ್ವೆಗಿಂತ ಮುಂಚೆ ನಾವು ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಮಾತಾಡ್ಕೊಳ್ತೀವಿ, ಜಾತಕ ನೋಡ್ಕೊಳ್ತೀವಿ, ಬಟ್ ಪರ್ಸನಲ್ ಆಗಿ ನಮ್ಮ ವ್ಯಕ್ತಿತ್ವ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಸೊ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಹೆಲ್ಪ್ ಆಗುತ್ತೆ ಅಂತೀರಾ? ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಏನಾದ್ರೂ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಸೆಂಟರ್ಸ್ ಗಳಾಗಿರ್ಬೋದು, ಆ ತರ ಏನಾದ್ರೂ ಪಾಲಿಸಿನ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಸುಮಾರು ಮದುವೆ ವಿಚ್ಛೇದನಗಳನ್ನ ನಾವು ತಡಿಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ರೆಡಿ ಅವರು ಒಂದು ಅಗ್ರಿಮೆಂಟ್ ತರ ಬಿಫೋರ್ ಕೌನ್ಸಿಲಿಂಗ್ ಅಲ್ಲೇ ತಮ್ಮ ವಿಚಾರಗಳನ್ನ ಡೆಮಾನ್ಸ್ಟ್ರೇಟ್ ಮಾಡ್ಬಿಟ್ಟಿರ್ತಾರೆ ಮೇಡಮ್ ಅವರು. ನಾನ್ ಹೀಗೆ, ನಾನಿಷ್ಟು, ನನ್ನನ್ನ ನೀನು ಈ ಮಟ್ಟಿಗೆ ನೋಡ್ಕೊಳ್ಬಹುದು, ನಾನು ಇಷ್ಟು ಕೊಡಬಲ್ಲೆ ನಿನಗೆ ಅನ್ನೋದನ್ನ ಈ ಎಲ್ಲಾ ಆಸ್ಪೆಕ್ಟ್ಸ್ ಇಂದ ಅವರು ಹೇಳಿರೋದ್ರಿಂದ ಇದೊಂಥರ ಪ್ರೀ ಮ್ಯಾರಿಟಲ್ ಅಗ್ರಿಮೆಂಟ್ ತರ ಆಗೋಗ್ಬಿಡುತ್ತೆ. ಅವಳು ಮೊದ್ಲೇ ಹೇಳಿದ್ಲಲ್ಲ, ಅವನು ಮೊದ್ಲೇ ಹೇಳಿದ್ದ ಅಲ್ಲ, ಸೊ ನಾನು ಈಗ ಅದನ್ನ ಯಾಕೆ ಅವರಿಂದ ಎಕ್ಸೆಪ್ಟ್ ಮಾಡ್ಬೇಕನ್ನೋ ಪ್ರಶ್ನೆ ಬಂದಾಗ ಹೌದಲ್ಲ ಅಂತ ತಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇವಾಗ ವುಮೆನ್ ಕಮಿಷನ್ ಹೇಳ್ತಾ ಇದೆ ಕೌನ್ಸಿಲಿಂಗ್ ಬೇಕು ಅಂತ. ಈಗ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅವಶ್ಯಕತೆಯಿಂದ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಕಡಿಮೆ ಆಗಬಹುದಾ? ತುಂಬಾ ಕಡಿಮೆ ಆಗುತ್ತೆ, ಆಗ್ದೇನೆ ಇರ್ಬೋದು ಅಂತ ಹೇಳ್ಬೋದು ಮೇಡಮ್. ಯಾಕಂತ ಹೇಳಿದ್ರೆ ನಾವು ಹಿಂದಿನ ಕಾಲ ಅಂತ ಮಾತಾಡೋದಕ್ಕಿಂತ ಪ್ರೆಸೆಂಟ್ ಸಿಚುವೇಶನ್ ಮಾತಾಡೋದಾದ್ರೆ ಇಬ್ರು ಓದಿರ್ತಕ್ಕಂಥವ್ರು, ಇಬ್ರು ತಮ್ಮ ಬಗ್ಗೆ ಹೇಳ್ಕೊಂಡಿರ್ತಕ್ಕಂಥವ್ರು ಮದ್ವೆ ಆದ್ಮೇಲೆ ಸಣ್ಣ ಪುಟ್ಟ ಈಗೋ ಕ್ಲಾಶಸ್ಸು ಮತ್ತೆ ಆರೋಗ್ಯಂಟ್ ಬಿಹೇವಿಯರು ಇವನ್ನೆಲ್ಲ ನೋಡಿದ್ರು ಕೂಡ ತೀರಾ ಕಡಿಮೆ ಆಗ್ಬಹುದು, ದೌರ್ಜನ್ಯಗಳಂತೂ ಕಡಿಮೆ ಆಗ್ಬಹುದು ಅಂತ ನನ್ನ ಅನಿಸಿಕೆ ಮೇಡಮ್. ಅಂದ್ರೆ ಇವಾಗ ಯಾವ ತರ ಕಪಲ್ಸ್ ರೆಡಿ ಆಗ್ಬೇಕು ಅಂತೀರಾ ಮದ್ವೆಗಿಂತ ಮುಂಚೆ? ಮೊದಲು ಲಾಸ್ಟ್ ಇನ್ನು ವುಮೆನ್ ಸ್ಟೇಟ್ ಕಮಿಷನ್ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತು ಮೇಡಮ್. ಈ ಕೂಡಿ ಬಾಳೋಣ ಅನ್ನೋ ಕೌನ್ಸಿಲಿಂಗ್ ಸೆಂಟರ್ ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ತೆರೀತಾ ಇದೀವಿ. ಇದು ನ್ಯಾಷನಲ್ ಕಮಿಷನ್ ಇಂದ ನಮ್ಗೆ ಬಂದಿರ್ತಕ್ಕಂತ ಅಪ್ಡೇಟ್ ಅಂತ ಅನ್ನೋದೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತು. ಇದು ಪಾಲಿಸಿ ಅಲ್ಲ, ಜಸ್ಟ್ ಇದು ನಾವು ಈ ತರ ಮಾಡ್ತೀವಿ ಅನ್ನೋದನ್ನ ಪಬ್ಲಿಕ್ ಗೆ ಒಂದು ರೆಸ್ಪಾನ್ಸ್ ಕೊಟ್ಟಾಗಿತ್ತು ಮೇಡಮ್ ಇದು. ಬಟ್ ಅದ್ರ ಮೇಲೆ ಡಿಸ್ಕಷನ್ಗಳನ್ನ ನಾವೆಲ್ಲ ನೋಡಿದಾಗ ಅಲ್ಲಿ ಮುಖ್ಯವಾಗಿ ಚರ್ಚೆ ಆಗೋ ವಿಚಾರಗಳು ಯಾವುವು ಅಂತಂದ್ರೆ, ನೀವ್ ಹೇಳ್ದಂಗೆ ಕಪಲ್ಸ್ದು ಫೈನಾನ್ಷಿಯಲ್ ಸ್ಟೇಟಸ್, ಅವರ ಇಬ್ಬರ ನೆಕ್ಸ್ಟ್ ಪ್ಲಾನಿಂಗ್ಸ್, ಆಮೇಲೆ ಅವರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಡಿಸ್ಕ್ಲೋಸ್ಡ್, ಆಮೇಲೆ ಕುಟುಂಬದ ಹಿನ್ನೆಲೆಗಳ ಡಿಸ್ಕ್ಲೋಸ್ಡ್, ಆಮೇಲೆ ತಾವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಮುಂದೆ. ಸೊ ಇದೆಲ್ಲಾ ವಿಚಾರಗಳನ್ನ ಬಿಫೋರ್ ಮ್ಯಾರೇಜ್ ಡಿಸ್ಕಷನ್ ಮಾಡೋದ್ರಿಂದ ಮುಂದೆ ಆ ಮ್ಯಾರೇಜ್ ಸಕ್ಸಸ್ಫುಲ್ ಆಗೋದು ಜಾಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನ್ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ,
ಈ ಮೊದ್ಲೆಲ್ಲ ಕುಟುಂಬದಲ್ಲೇ ಮದ್ವೆ ಮಾಡ್ತಿದ್ರು, ಹ್ಮ್. ಅತ್ತೆ ಮಗನಿಗೋ ಮಾವನ್ ಮದ್ವೆಗೋ. ಅವ್ರದ್ದೆಲ್ಲ ಆಲ್ಮೋಸ್ಟ್ ನೋಡಿರ್ತಕ್ಕಂತ ಹೆಣ್ಮಗಳು ಆ ಕುಟುಂಬದಲ್ಲಿ ಚೆನ್ನಾಗಿರ್ತಾಳೆ. ನೋಡಿ ನೀವು ಆತರ ಮಾವನ್ ಮಗನ್ನ ಮದ್ವೆ ಆಗಿರೋರು, ಅತ್ತೆ ಮಗನ್ನ ಮದ್ವೆ ಆಗಿರೋದು, ಈ ತರ ಆಗಿರೋ ಮದ್ವೆಗಳಲ್ಲಿ ಡಿವೋರ್ಸ್ ಬಂದಿರೋದು ತೀರಾ ಕಡಿಮೆ. ಅಂದ್ರೆ ಸಂಬಂಧಗಳಲ್ಲಿ ಹುಡುಕಿ ಮದುವೆ ಮಾಡೋದು ಬೆಸ್ಟ್ ಅಂತೀರಾ? ಈಗ ಇವಾಗಿನ ಸೈಂಟಿಫಿಕ್ generationಗೆ. ಅಲ್ಲ ಮೇಡಮ್, ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಅದು ಸರಿಯಲ್ಲ. ಬಿಕಾಸ್ ಒಂದೇ ಹೌದು. ಬ್ಲಡ್ ಇರೋದ್ರಿಂದ ಹ್ಮ್. ಮಕ್ಳು ಚೆನ್ನಾಗ್ ಹುಟ್ಟೋದಿಲ್ಲ. ಅದು ಬೇರೆ ಬೇರೆ ಕಾರಣಾಂತರಗಳಿಂದ ಬೇಡ ಅಂತ ಹೇಳ್ಬೋದು. ಓಕೆ. ಆದ್ರೆ ನಾವು ಎಮೋಷನಲ್ ಆಸ್ಪೆಕ್ಟ್ ಇಂದ ನೋಡೋದಾದ್ರೆ ಆ ಕುಟುಂಬದ ಬಗ್ಗೆ ಮೊದಲೇ ಅರ್ತಿರ್ತಕ್ಕಂತ ಹೆಣ್ಮಗಳು ಅಲ್ಲಿ ಚೆನ್ನಾಗಿರ್ತಾಳೆ ಅನ್ನೋದನ್ನ. ಹಂಗಾಗಿ ಮೊದಲು ಅರಿವಿಕೆ ಮುಖ್ಯ ಇಬ್ಬರದು.